ಹೋಮ್ ಮಿನಿಸ್ಟರ್ ಬಿಡಿ, ಹೋಮ್ ಮಿನಿಸ್ಟ್ರು ನಾಗಮಂಗಲದಲ್ಲಿ ಕಳೆದ ವರ್ಷ ಗಣೇಶ ಪ್ರೊಸೆಷನ್ ಅಲ್ಲಿ ಕಲ್ಲು ಹೊಡೆದಾಗ್ಲೇ ಸಣ್ಣ ಪುಟ್ಟ ಘಟನೆ ಅಂತಂದ್ರು. ಅವರು ಸಿದ್ದರಾಮಯ್ಯನವ್ರು ಏನಾದ್ರು ಚೇರ್ ಖಾಲಿ ಮಾಡಿದ್ರೆ ನನ್ನನ್ನ ಕೂರಿಸ್ತಾರೇನೋ ಅಂತ ಹೇಳ್ಬಿಟ್ಟು ಅವ್ರು ಕಾಯ್ಕೊಂಡು ಕೂತಿದ್ದಾರೆ. ಆದ್ರೆ ನಾನ್ ಕೇಳೋದು ಇಷ್ಟನೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಇದು. ತವರು ಜಿಲ್ಲೆನಲ್ಲಿ ಈ ಘಟನೆಗಳು ನಡೀತಾ ಇದೆ ಅಂದ್ರೆ ಸಿದ್ದರಾಮಯ್ಯನವ್ರ ಮನಸ್ಸೇ ಮಿಡಿತಾ ಇಲ್ವಲ್ಲ. ಅಲ್ಲ ಸರ್, ಬಹಳ ವೀರಾವೇಶದಲ್ಲಿ ಮಾತಾಡ್ತೀರಿ, ದಾರ್ಷ್ಟ್ಯದಿಂದ ಮಾತಾಡ್ತೀರಿ, ಉಡಾಫೆಯಿಂದ ಮಾತಾಡ್ತೀರಿ. ಇದ್ರ ಬಗ್ಗೆ ಮಾತಾಡಿ ಸರ್. ಇದು ಈ ಘಟನೆ ನಡೆದಿದೆಯಲ್ಲ, ನಿಮ್ ಮಗಂಗೆ ಹೇಳಿ ಆ ಟ್ರಾನ್ಸ್ಫರ್ ದಂಧೆ ನಿಲ್ಸಕ್ ಹೇಳಿ, ನಿಮ್ MLA ಗಳಿಗೆ ಮಿನಿಟಿಗೆ ಹೋಗಿ ಕಾಸಿಸ್ಕೊಳ್ಳೋಂಥದ್ದನ್ನ ಬಿಡಕ್ ಹೇಳಿ. ನೀವು ಅದನ್ನ ಯಾಕೆ ಸರ್ ಮಾಡಲ್ಲ? ನೀವೇನು DK ಶಿವಕುಮಾರ್ ಚೆನ್ನಾಗಿ ಕೊಡ್ತಾ ಇದಾರೆ, ಮೇಲ್ಗಡೆ ಮೇಂಟೈನ್ ಮಾಡ್ತಾ ಇದಾರೆ, ನನ್ನೆಲ್ಲ 2.5 ವರ್ಷದ ನಂತರ ಇಳಿಸ್ಬಿಟ್ರೆ ಕಷ್ಟ ಅಂತ ನೀವು ಬ್ಯಾಗ್ ತುಂಬಿ ಕಳಿಸ್ಬೇಕು ಅಂತಲ್ಲ, ಅದಕ್ಕೆ ನೀವು ಮಾಡ್ತಾ ಇದ್ದೀರಾ, ಆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದಕ್ಕೆ ಯಾರು ಹೊಡ್ಕೊಂಡಿರ್ಲಿ ನನಗೆ ಇಷ್ಟು ಕೊಡಿ ಅಂತ ಹೇಳಿ. ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಅಲ್ಲಿ ಯಾರೋ ಹೋಗಿ ಅಲ್ಲಿ ಬಿಗ್ ಬಾಸ್ ಅದೇನು ಒಳ್ಳೆ ಕಾರ್ಯಕ್ರಮ ಅಂತ ನಾನೇನು ಹೇಳಕ್ ಹೋಗಲ್ಲ. ಆದ್ರೆ ಅಲ್ಲಿ ಹೋಗಿ ಸುದೀಪ್ ಮೇಲೆ ದ್ವೇಷಕ್ಕೆ ಅಲ್ಲಿ ಹೋಗಿ ಬೀಗ ಹಾಕ್ಸೋದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಬರ್ತಾರೆ. ಏನ್ ನಡೀತಾ ಇದೆ? ಹೆರಾಸ್ಮೆಂಟ್ ಮಾಡೋಂಥದ್ದು ನಡೀತಾ ಇದೆ ಬೆಂಗಳೂರಿನಲ್ಲಿ. ಇವತ್ತು ನೀವು ಪರಿಸ್ಥಿತಿನ ಗುಂಡಿ ಮುಚ್ಚಕ್ಕೂ ಆಗ್ಲಿಲ್ಲ. ಇತ್ತೀಚೆಗೆ ಯಾರೋ ಹೇಳ್ತಾ ಇದ್ರು ಅವ್ರಿಗೆ ಗುಂಡಿನೂ ಮುಚ್ಚಲಿಲ್ಲ, ಈಗ ಅವ್ರ ಮಿನಿಸ್ಟರ್ಗಳದ್ದು ಬಾಯಿ ಮುಚ್ಚಕ್ಕೂ ಸಿದ್ದರಾಮಯ್ಯನವ್ರ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ. ಇಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ. ಅದು ಇವತ್ತು ಒಬ್ಬ ಫ್ಲಾಟ್ ಕಟ್ಟೋನ್ ಇರ್ಬೋದು, ಅವನಿಗೆ 1 ಸ್ಕ್ವೇರ್ ಫುಟ್ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂದ್ರೆ ಬೆಂಗಳೂರಿನಲ್ಲಿ 150 ರೂಪಾಯಿಂದ 250 ರೂಪಾಯಿ ನಡೀತಾ ಇದೆ. ಯಾರಿಗೋ TDR ಕೊಡ್ತೀವಿ ಅಂತ ಹೇಳ್ತಾರೆ. ಆ TDR ಯಾವನ್ ತೊಗೊಳ್ತಿದ್ದಾನೆ? ಪೊಲಿಟಿಷಿಯನ್ ತೊಗೊಳ್ತಾ ಇದ್ದಾನೆ. ಒಂದು ವಾಟರ್ ಕನೆಕ್ಷನ್ ಬೆಂಗಳೂರಿನಲ್ಲಿ ತೊಗೊಳ್ಬೇಕು ಅಂದ್ರೆ 20,000 ಇದ್ದು 1.5 ಲಕ್ಷ ರೂಪಾಯಿ ತಗೊಂಡೋಗಿದ್ದಾರೆ. ಇವತ್ತು ಒಂದು ಕರೆಂಟ್ ಕನೆಕ್ಷನ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ರೆ ಅಲ್ಲಿ ಇವತ್ತು ಸುಲಿಗೆ ಆಗಿದೆ. ಮುದ್ರಾಂಕ ಬೆಲೆನ ಅದನ್ನ ಜಾಸ್ತಿ ಮಾಡಿದ್ದಾರೆ. ಒಟ್ಟಾರೆ ಜನರನ್ನ ಸುಲಿಗೆ ಮಾಡೋಂಥದ್ದು ಬಿಟ್ರೆ ಇನ್ 1 ಪಾಯಿಂಟ್ ಅಜೆಂಡಾ ಇನ್ನೇನು ಇಲ್ಲ. ಗುಂಡಿ ಮುಚ್ಚ್ರಿ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಕಚೇರಿ ಹತ್ರ ಇಲ್ವಾ? ಅವ್ರ ಮನೆ ನಿವಾಸದ ಹತ್ರ ಇಲ್ವಾ? ಪ್ರೈಮ್ ಮಿನಿಸ್ಟರ್ ನಿವಾಸದ ಹತ್ರ ಎಲ್ಲಿದೆ ಗುಂಡಿ? ಬರೀ ಸುಮ್ನೆ ಅವ್ರು ಮಾಡಿಲ್ಲ, ಆಯ್ತಪ್ಪ ಬೇರೆಯವ್ರು ತಪ್ಪು ಮಾಡಿದ್ರೆ ಅಂತ ನಿಮ್ಮನ್ನ ಕೂರ್ಸಿರೋದು. ನೀವೇನ್ ಮಾಡ್ತಾ ಇದ್ದೀರಿ? ಗುಂಡಿ ಮುಚ್ಚಕ್ಕುವಾಗ ಗುಂಡಿನೂ ಮುಚ್ಚಲ್ಲ, ಬಾಯಿನೂ ಮುಚ್ಚಲ್ಲ. ಅಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಆಗಿದೆ. ಆದ್ರೆ ಜನ ಏನು ಮಾಡಕ್ಕಲ್ಲ, ಅಸಹಾಯಕರಾಗಿ 2.5 ವರ್ಷ ತಡ್ಕೊಳ್ಬೇಕಾದಂತ ದುಸ್ಥಿತಿಯಲ್ಲಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.